ಈ ಕಡೆಯಿಂದ ಆ ಕಡೆ ಓಡಾಡಕ್ಕೆ ಮಾಡೋಕ್ಕೆ ಇನ್ನು ಇದುವರೆಗೂ ಅವರು ರೈಲ್ವೆರು ಕಾಮಗಾರಿ ಸ್ಲೋ ಮಾಡ್ತಾರೆ. ಇನ್ನು ನೋಡಿ, ಇಲ್ಲಿನ ಸ್ಥಳೀಯರು ಹಾಗೆ ರೈತರು ಹೇಳ್ತಕ್ಕಂಥ ಪ್ರಕಾರ ಇದು 1 ವರ್ಷದ ಮೇಲೆ ಆಯ್ತಂತೆ ಈ ಒಂದು ಕಾಮಗಾರಿ, ಬ್ರಿಡ್ಜಿನ ಕಾಮಗಾರಿ ನಡೀತಾ ಇದ್ದು. ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಯಾಕಂದರೆ ಮಣ್ಣಲ್ಲಿ ತುಂಬ ನೋಡಿ ಫುಲ್ಲು ಇದಾಗಿಬಿಟ್ಟಿದೆ. ಅದರಲ್ಲಿ ನಾನು ಇವಾಗ ರೈಲ್ವೆ ವಿಡಿಯೋ ಮಾಡೋಕ್ಕೆ ಬಂದಿದ್ದೀನಿ. ಎಲ್ಲಿದ್ದೀನಪ್ಪ ಅಂತಂದರೆ ಪ್ರೆಸೆಂಟ್ಲಿ ನಾನು ದಾವಣಗೆರೆಯ ಹುಣಸೆಕಟ್ಟೆ ಹತ್ರ ಇರುವಂತಹ ಒಂದು ಸ್ಥಳದಲ್ಲಿದ್ದೀನಿ. ಅಲ್ಲಿ ಇವಾಗ ರೈಲ್ವೆ ಕಾಮಗಾರಿ ನಡೀತಾ ಇದೆ. ತುಂಬಾ ಬ್ರಿಡ್ಜ್ಗಳು ನಡೀತಿದೆ, ತುಂಬಾ ಬೆಟ್ಟ ಗುಡ್ಡಗಳಲ್ಲಿ ಎಲ್ಲ ಕೊರೆದು ಮಾಡ್ತಕ್ಕಂಥ ಒಂದು ಕಾಮಗಾರಿ ಇದು ರೈಲ್ವೆ ಕಾಮಗಾರಿ ಅಂದರೆ. ಅದನ್ನೆಲ್ಲ ಈ ವಿಡಿಯೋದಲ್ಲಿ ಮತ್ತೆ ನಿಮಗೆ ತೋರಿಸ್ತಾ ಇದ್ದೀನಿ, ಕಂಟಿನ್ಯೂ ಮಾಡ್ತಿದ್ದೀನಿ. ಬನ್ನಿ ನೋಡೋಣ ಏನೇನೆಲ್ಲ ಕಾಮಗಾರಿ ಆಗಿದೆ ಅಂತ ಹೇಳ್ಬಿಟ್ಟು. ಇದು ಹುಣಸೆಕಟ್ಟೆ ಹತ್ರ ಇರತಕ್ಕಂಥ ಒಂದು ಸ್ಥಳ. ಓಕೆ ನೋಡಿ, ಅಲ್ಲಿ ಬ್ರಿಡ್ಜ್ ಕಟ್ತವ್ರೆ. ಈ ಕಡೆ ಹೋದರೆ ನಿಮ್ಗೆ ಹುಣಸೆಕಟ್ಟೆ ಸಿಗುತ್ತೆ. ಆ ಕಡೆ ಕನೆಕ್ಟಿವಿಟಿ ಮಾಡಿದಾರಲ್ಲ, ಆ ಕಡೆ ಹೋದರೆ ನಿಮಗೆ ಅದು ಸಿರಿಗೆರೆ ಮತ್ತು ಬೇರೆ ಬೇರೆ ಹಳ್ಳಿಗಳೆಲ್ಲ ಬರ್ತವೆ. ನೀವು ನೋಡ್ಬೋದು. ಇಲ್ಲಿ ಟ್ರ್ಯಾಕ್ ಹಾಕಿದ್ದಾರೆ ಆಲ್ರೆಡಿ. ಇದ್ರ ಮೇಲೆ ನೋಡಿ, ಇಲ್ಲಿವರೆಗೆ ಟ್ರ್ಯಾಕ್ ಹಾಕಿದ್ದಾರೆ. ನೀರು ನಿಂತ್ಕೊಂಡಿದೆ. ಇನ್ನು ಲೆವೆಲಿಂಗ್ ಅದೆಲ್ಲ ಮಾಡಬೇಕು, ಇನ್ನು ನೀರೆಲ್ಲ ಹೋಗ್ಬೇಕು. ಅದೆಲ್ಲ ತುಂಬಾ ಕೆಲಸ ಇದೆ ಇಲ್ಲಿ ನೋಡಿ. ಒಂದೇ ಟ್ರ್ಯಾಕಲ್ಲಿ ಒಂದು ಗಾಡಿ ಬರ್ತಾ ಇದೆ ನೋಡಿ. ನನ್ನ ಎಡಗಡೆ ಟ್ರ್ಯಾಕ್ ಇದೆ, ನನ್ನ ಬಲಗಡೆ ಒಂದು ಮಿಕ್ಸರ್ ಗಾಡಿ ಇದೆ, ಅಂದರೆ ಕಾಂಕ್ರೀಟ್ ಮಿಕ್ಸರ್ ಗಾಡಿ. ನೋಡಿ, ನಾವು ಇವಾಗ ಹೋಗ್ತಾ ಇದ್ದೀವಿ ಒಂದು ತುಮಕೂರು ಹಾಗೆ ಚಿತ್ರದುರ್ಗ ದಾವಣಗೆರೆ ಹೊಸ ರೈಲ್ವೆ ಕಾಮಗಾರಿಯ ನಡುವೆ. ನಮಗೆ ಪಕ್ಕದಲ್ಲಿ ನೋಡ್ಬೋದು ಸ್ಪ್ರಿಂಕ್ಲರ್ ಬಿಟ್ಟಿದ್ದಾರೆ. ಇದೆಲ್ಲ ರಾಗಿ ಹೊಲ. ತುಂಬ ಈ ಬಿಸಿಲಲ್ಲಿ ಅದರ ಕೆಳಗಡೆ ಇದ್ದರೆ ತುಂಬ ಸಖತ್ತಾಗಿರುತ್ತೆ. ಬಿಸಿಲಂತೂ ಸಿಕ್ಕಾಬಟ್ಟೆ ಇದೆ ಗುರು. ನೋಡ್ಬೋದು ಯಾವ ಥರ ರೋಡ್ ಇದೆ ಅಂತ. ಆ ಕಡೆ ನೋಡ್ಬೋದು ನಿಮಗೆ. ಅಲ್ಲಿ ಟ್ರ್ಯಾಕ್ ಹಾಕಿಬಿಟ್ಟಿದ್ದಾರೆ. ಅಲ್ಲಿ ಮೇಲ್ಗಡೆಯಿಂದ ಕಾಣಿಸ್ತಿಲ್ಲ, ಟ್ರ್ಯಾಕ್ ಹಾಕಿದ್ದಾರೆ ಆ ಕಡೆಗೆ. ಇಲ್ಲಿಂದ ದಾರಿ ಇದೆಯಾ, ಹೋಗ್ಬೋದಾ ನೋಡೋಣ. ನೋಡಿ, ಟ್ರ್ಯಾಕ್ ಹಾಕಿದ್ದಾರೆ ಆಲ್ರೆಡಿ. ಇಲ್ಲಿ ಇದು ಹುಣಸೆಕಟ್ಟೆ ಅಥವಾ ಹುಣಸೆಕಟ್ಟೆ ರೈಲ್ವೆ ಸ್ಟೇಷನ್ ಇಲ್ಲ. ಹುಣಸೆಕಟ್ಟೆ ಹತ್ರ ಇರುವಂಥ ರೈಲ್ವೆ ಟ್ರ್ಯಾಕ್ ಇದೆ ಅಷ್ಟೇ, ಸ್ಟೇಷನ್ ಇಲ್ಲ. ಸ್ಟೇಷನ್ ಬರೋದು ನಿಮಗೆ ಇದು ಹೆಬ್ಬಾಳ ಬಿಟ್ಟರೆ ಸ್ಟೇಷನ್, ನೆಕ್ಸ್ಟ್ ಸ್ಟೇಷನ್ ಬರೋದು ನಿಮಗೆ ಭರಮಸಾಗರನೇ. ನೋಡಿ, ಇಲ್ಲಿವರೆಗೆ ಎಂಡಾಗಿದೆ ಇದು. ಓಕೆ, ನೆಕ್ಸ್ಟ್ ಆ ಕಡೆ ಹೋಗೋಣ. ಅಲ್ಲಿ ಒಂದು ದೊಡ್ಡ ಬ್ರಿಡ್ಜ್ ಕಾಮಗಾರಿ ನಡೀತಾ ಇದೆ, ಅಲ್ಲಿ ಹೋಗೋಣ. ನಾವು ಈ ಒಂದು ರೂಟ್ನಲ್ಲಿ ಇದೇ ಫಸ್ಟ್ ಬರ್ತಿರೋದು. ನೋಡಿ ಹೆಂಗೆ ಆಗಿದೆ. ಇನ್ನು ಇಲ್ಲಿ ಕಾಮಗಾರಿ ಎಲ್ಲ ಫುಲ್ ಆಗಿಬಿಟ್ಟಿದೆ. ಅಲ್ಲಿ ನಡೀತಾ ಇದೆ ನೋಡಿ, ಇದೇ ಕೆಲಸ ನಡೀತಾ ಇದೆ ಅಲ್ಲಿ. ಅದೇ ಎಲ್ಲ ಕಡೆ ನಡೀತಿಲ್ಲ, ಅಲ್ಲಲ್ಲಿ ಮೇನ್ ಕೆಲಸ ನಡೆಸ್ತಾ ಇದ್ದಾರೆ. ನೋಡ್ಬೋದು ನೀವು, ಬೆಟ್ಟ ಕಾಣ್ತಿದೆ ದೊಡ್ಡದು ನಿಮಗೆ. ಇದು ಯಾವುದಪ್ಪ ಅಂದರೆ ಸ್ಥಳ ನೀರ್ತಡಿ. ನೋಡಿ, ಈ ಸ್ಥಳ ಏನಿದೆ ನೀರ್ತಡಿ ಬೆಟ್ಟ ಗುಡ್ಡಗಳು ಇವೆಲ್ಲ. ನಾನು ಈ ಒಂದು ಬೆಟ್ಟ ಗುಡ್ಡಗಳಲ್ಲಿ ಒಂದು ಒಳ್ಳೆ ವಿಡಿಯೋ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಈ ಬೆಟ್ಟ ಗುಡ್ಡಗಳಲ್ಲಿ. ಒಂದು ಸರಿ ನಾನು ಈ ಬೆಟ್ಟ ಗುಡ್ಡಗಳಲ್ಲಿ ಒಂದು ವಿಡಿಯೋ ಮಾಡ್ತೀನಿ ಇಷ್ಟರಲ್ಲೇ. ಹಾಗೆ ಇಲ್ಲಿ ಕಾಮಗಾರಿ ನಡೀತಾ ಇದೆ, ನೀವು ನೋಡ್ತಾ ಇರ್ಬೋದು. ನಾನು ಫುಲ್ ಲೆಂತ್ ವಿಡಿಯೋ ಮಾಡ್ತಾಯಿದ್ದೀನಿ ನಾನು ಕಂಟಿನ್ಯೂಸ್ ಆಗಿ. ಓಕೆ, ಕಟ್ ಏನು ಮಾಡ್ತಿಲ್ಲ. ನೋಡಿ, ಇಲ್ಲಿ JCB ಇಂದ ಏನು ತೆಗಿತಾ ಇದೆ, ಅದು ಮಣ್ಣು ತೆಗಿತಾ ಇದೆ ಅನಿಸುತ್ತೆ. ನೋಡಿ, ಇದೆ ನೋಡಿ, ಅಲ್ಲಿ ಟ್ರ್ಯಾಕ್ ಆಗ್ತಾ ಇದ್ರು ಅಲ್ಲಿ ಆಲ್ರೆಡಿ. ಅಲ್ಲಿ ಮುಂದೆ ಹೋಗ್ಲಿಕ್ಕೆ ಜಾಗ ಇಲ್ಲ, ಅದಕ್ಕೆ ನಾವು ಇಲ್ಲಿ ಮೇಲೆ ಹತ್ಕೊಂಡು ಹೋಗ್ತಾ ಇದ್ವಿ. ನೋಡಿ, ಅಲ್ಲಿ ನಿಮಗೆ ಒಂದು ತೋರಿಸ್ತೀನಿ ಬನ್ನಿ. ಮಿಕ್ಸರ್ ಬಂದಿದೆ, ಆ ಕಾಂಕ್ರೀಟ್ ಮಿಕ್ಸರು. ಅಲ್ಲಿ ಕಾಂಕ್ರೀಟ್ ಬಿಡ್ತಾವ್ರೆ, ಅಲ್ಲಿ ಏನೋ ಇದು ಡ್ರೈನೇಜ್ ಮಾಡ್ತಿದ್ದಾರೆ, ಅದಕ್ಕೋಸ್ಕರ ಬಿಡ್ತಾ ಇದ್ದಾರೆ. ಬನ್ನಿ ನೋಡೋಣ.
ನೋಡಿ ಇದು ಕಾಂಕ್ರೀಟ್ ಮಿಕ್ಸರ್ ಇವ್ರು ಕ್ಲೀನ್ ಮಾಡ್ತಾರೆ. ಇಲ್ಲಿ ನೋಡ್ಬೋದು ನೀವು, ನೋಡಿ ಟ್ರೋಸರ್ ಅದ ಹತ್ರ ಅಲ್ಲಿ ಹೇಳ್ಬಿಟ್ಟು ಇದು ಹಾಕ್ತಿದಾರೆ, ಜಲ್ಲಿ ಹಾಕ್ತಿದಾರೆ, ಲೆವೆಲಿಂಗ್ ಮಾಡ್ತಿದಾರೆ. ನೋಡಿ ಅಲ್ಲಿ ಲೆವೆಲಿಂಗ್ ಮಾಡ್ತಿದ್ದಾರೆ ಜಲ್ಲಿನ, ನೋಡಿ ಅಲ್ಲಿ ಟ್ರೋಸರ್ ಹತ್ರ. ಇದು ನೀರ್ತಡಿ ಹತ್ರ ಬರ್ತಕ್ಕಂಥ ಒಂದು ರೈಲ್ವೆ ಟ್ರ್ಯಾಕ್. ನೋಡಿ ಇಲ್ಲೆಲ್ಲ ಲೆವೆಲಿಂಗ್ ಮಾಡ್ತವ್ರೆ. ಅಲ್ಲಿ ಬಿಡ್ತಿದೆ ನೋಡಿ. ಆ್ಯಕ್ಚುಲಿ ನಾನು ಇರುವಂಥ ಪ್ರದೇಶ ಏನಂತಂದರೆ ಇಲ್ಲಿ ನೀರ್ತಡಿ, ಹಾಗೆ ಲಕ್ಮುತ್ತೇನಹಳ್ಳಿ ಅಂತಂದರೆ ಆ ಕಡೆಗೆ ಹೈವೇ ರೋಡ್ ಸಿಗುತ್ತೆ ನಿಮಗೆ, ರಾಷ್ಟ್ರೀಯ ಹೆದ್ದಾರಿ ನ್ಯಾಷನಲ್ ಹೈವೇ 48. ಅಲ್ಲಿಗೆ ಹತ್ರ ಹೋಗುವಂತಹ ಒಂದು ರೈಲ್ವೆ ಟ್ರ್ಯಾಕ್ ಹತ್ರ ಇದ್ದೀನಿ, ಕಾಮಗಾರಿ ನಡೀತಕ್ಕಂಥ ಸ್ಥಳದಲ್ಲಿ. ಇಲ್ಲಿ ಸುಮಾರು ತುಂಬಾ ಕಾಮಗಾರಿ ನಡೀತಿದೆ. ಯಾಕಂದರೆ ದೊಡ್ಡ ದೊಡ್ಡ ಬ್ರಿಡ್ಜ್ಗಳೆಲ್ಲ ಕಟ್ತವ್ರೆ ಇಲ್ಲಿ. ಯಾಕಂದರೆ ಇಲ್ಲಿ ಕನೆಕ್ಟಿವಿಟಿ ಬೇಕಲ್ವಾ, ಆ ಕಡೆ ಈ ಕಡೆ ಓಡಾಡಲಿಕ್ಕೆ. ಇಲ್ಲಿ ಬ್ರಿಡ್ಜ್ ಕಟ್ತವ್ರೆ, ನಾನು ಅದನ್ನು ತೋರಿಸ್ತೀನಿ ನಿಮಗೆ. ಇದು ಎಲ್ಲಪ್ಪ ನೀರ್ತಡಿ ಹತ್ರ, ನೀರ್ತಡಿ ಹತ್ರ ಬರುತ್ತೆ. ಮತ್ತು ಮುಂದೆನೂ ಕೂಡ ನಿಮ್ಗೆ ತೋರಿಸ್ತೀನಿ. ನೀರ್ತಡಿ ಆ ಕಡೆ ತೀರ್ಥಡಿ ಇದೆ. ಇಲ್ಲಿ ಇದು ಹುಣಸೆಕಟ್ಟೆ ನಿಯರ್, ನಾನಿರೋದು ಹುಣಸೆಕಟ್ಟೆ ನಿಯರ್. ತೋರಿಸ್ತೀನಿ ಬನ್ನಿ. ನೋಡಿ ಇದು ಬ್ರಿಡ್ಜ್ ಕಟ್ತವ್ರೆ ಇಲ್ಲಿ. ಇಲ್ಲೊಂದು ಇದು ಕನೆಕ್ಟಿವಿಟಿ ಆಗಲಿಕ್ಕೆ. ಇದು ನನಗನ್ಸಿದಂಗೆ ಇದು ಹುಣಸೆಕಟ್ಟೆಗೆ ಹೋಗುತ್ತೆ ಈ ಒಂದು ರೂಟು. ಓಕೆ, ಇದು ಎಲ್ಲಿಗೆ ಹೋಗುತ್ತಂತ ಅಲ್ಲಿ ಒಬ್ಬರು ಲೋಕಲ್ ಇದ್ದಾರೆ, ಅವ್ರನ್ನ ಕೇಳೋಣ. ನೋಡಿ ತುಂಬ ಕಾಮಗಾರಿ ನಡೆದಿದೆ. ಈ ಒಂದು ಬ್ರಿಡ್ಜ್ ಇನ್ನೂ ಕಾಮಗಾರಿ ತುಂಬಾ ಇದೆ. ಆಲ್ಮೋಸ್ಟ್ ಆಲ್ ಎಲ್ಲ ನೋಡಿ ಕಟ್ಬಿಟ್ಟಿದ್ದಾರೆ ಇದನ್ನ. ಇದು ಕನೆಕ್ಟಿವಿಟಿಗೆ ಯಾವ ಕಡೆ ಹೋಗುತ್ತೋ ಗೊತ್ತಿಲ್ಲ. ಮೇ ಬಿ ಹೊಲಗಳಿಗೆ ಅಲ್ಲಿ ಇಲ್ಲಿ ಮಾಡಿರ್ಬೋದು. ಮೇ ಬಿ ಎಲ್ಲ ಆ ಕಡೆ ರಸ್ತೆ ಏನಾದರೂ ಕನೆಕ್ಟಿವಿಟಿ ಮಾಡಿರ್ಬೋದು. ಅಲ್ಲಿ ಕಾಮಗಾರಿ ನಡೀತಿದೆ. ಅದಕ್ಕಿಂತ ಮುಂಚೆ ಇಲ್ಲಿ ನಮ್ಮ ಲೋಕಲ್ ಇದ್ದಾರೆ, ಅವ್ರ ಹತ್ರ ಕೇಳೋಣ. ಇದು ಯಾವ ಊರಿಗೆ ಹೋಗುತ್ತೆ ರೋಡು? ಇದು ಹುಣಸೆಕಟ್ಟೆ ಅಲ್ಲ, ಇಲ್ಲೇ ಹತ್ರ ಆಗುತ್ತಲ್ಲ ಹುಣಸೆಕಟ್ಟೆ. ಮತ್ತು ಈ ಕಡೆ ಎಲ್ಲಿ ಹೋಗುತ್ತೆ? ಈ ಕಡೆಗೆ ಅಡವಿ. ಮತ್ತು ಇದಕ್ಕೆ ಬ್ರಿಡ್ಜ್ ಏನಕ್ಕೆ ಮಾಡ್ತಿದ್ರೆ ಇನ್ನು? ಫಾರೆಸ್ಟಿಗೆ ಹೋಗಕ್ಕ? ಓಹ್, ಫಾರೆಸ್ಟಿಗೆ ಹೋಗಕ್ಕೆ ಅದಕ್ಕೆ ಮಾಡಿದಾರೆ ಅಷ್ಟೇ, ಹೊಲಗಳಿಗೆ ಅದಕ್ಕೆಲ್ಲ ಓಡಾಡಕ್ಕಲ್ಲ. ಓಹೋ, ಓಕೆ ಓಕೆ. ಮತ್ತು ಈ ರೈಲ್ವೇದು ಟ್ರ್ಯಾಕ್ ನಡೀತಿದೆಯಲ್ಲ, ನಿಮ್ಗೆ ಎಷ್ಟು ಅನುಕೂಲ ಆಗ್ತದೆ ಮುಂದೆ? ಹೌದಾ? ನಿಮ್ಗೆ ತುಂಬ ಖುಷಿ ಆಗ್ತದಾ? ನಿಮ್ಮದು ಹೊಲ ಏನಾದರೂ ಇದೆಯಾ ಅಲ್ಲಿ? ಅದೇ ನಿಮ್ಮದು ಹೊಲ? ಎಷ್ಟು ಕೊಟ್ಟಿದ್ದಾರೆ ನೀವು ಹೊಲ? 2 ಎಕರೆ 4 ಕುಂಟೆ. ದುಡ್ಡೆಲ್ಲ ಕೊಟ್ರಾ? ಎಲ್ಲ ಸೆಟಲ್ಮೆಂಟ್ ಮಾಡಿದಾರಲ್ಲ? ಓ, ನಿಮ್ಗೆ ಖುಷಿಯಾಗಿದೆ ಇಲ್ಲೆಲ್ಲ ಕಾಮಗಾರಿ ನಡೀತಿರೋದು? ಇದಾದರೆ ಚೆನ್ನಾಗಲ್ಲ, ಬೇಗ ಆದರೆ. ಯಾಕೆ ತುಂಬ ಸ್ಲೋ ಆಗಿ ನಡೀತಿದೆ ಅನಿಸುತ್ತಾ ನಿಮಗೆ? ಫಾಸ್ಟ್ ವರ್ಕ್ ಇಲ್ಲ, ಎಲ್ಲ ನಿಂತೋಗ್ಬಿಟ್ಟಿದೆಯಲ್ವಾ? ಮಾಡಬೇಕೆಲ್ಲ ನೋಡಿ. ಹೌದು, ಮೊದಲು ಸ್ವಲ್ಪ ಚೆನ್ನಾಗಾಯ್ತು. ಈ ಕಡೆಯಿಂದ ಆ ಕಡೆ ಓಡಾಡಕ್ಕೆ ಮಾಡಕ್ಕೆ ಇನ್ನು ಇದುವರೆಗೂ ಅವರು ರೈಲ್ವೇರು ಕಾಮಗಾರಿ ಸ್ಲೋ ಮಾಡ್ತಾರೆ. ಇನ್ನು ಒಂದು ವರ್ಷಗಟ್ಟಲೆ ಆಯ್ತಿದ್ದು. ವರ್ಷಗಟ್ಟಲೆ ಆಯ್ತು ಇದು ಮಾಡಿದ್ದು. ಇಲ್ಲಿಂದ ಆ ಕಡೆಗೆ ಹೋಗಕ್ಕೆ ಮಾಡಕ್ಕೆ ಮಾಡಿ ಅಂದ್ರೆ ಈಗ ಸುತ್ತರ್ಕೊಂಡು ಹಿಂಗೆ ಹೋಗಕ್ಕೆ ಬರೋಕ್ಕೆ, ಅದ್ರಾಗೂ ಮಳೆ ಬಂದಾಗಂತೂ ನಮ್ಗೆ ಹೋಗಕ್ಕೆ ಭಾಳ ತೊಂದರೆ ಆಗ್ತದೆ. ನಮ್ಮ ರೈತ ತುಂಬ ತೊಂದರೆ ಆಗ್ತಿದೆ. ಮೌಖಿಕ ಹೋಗಿ ಭಾಳ ಸರಿ ಹೇಳಿದ್ವಿ ಇವರಿಗೆ, ಇನ್ನು ಇದುವರೆಗೂ ಮಾಡಿಲ್ಲ. ಇದು ಓಡಾಡಕ್ಕೆ ಮಾಡಕ್ಕೆ ಇನ್ನೂ ಇದುವರೆಗೂ ಮಾಡಿಲ್ಲ. ಓಕೆ, ನೋಡಿ ಇಲ್ಲಿನ ಸ್ಥಳೀಯರು ಹಾಗೆ ರೈತರು ಹೇಳ್ತಕ್ಕಂಥ ಪ್ರಕಾರ ಇದು 1 ವರ್ಷದ ಮೇಲೆ ಆಯ್ತಂತೆ ಈ ಒಂದು ಕಾಮಗಾರಿ, ಬ್ರಿಡ್ಜಿನ ಕಾಮಗಾರಿ ನಡೀತಾ ಇದ್ದು. ಅವರಿಗೆ ಹೊಲಗಳಿಗೆ ಓಡಾಡಲಿಕ್ಕೆ, ಈ ಕಡೆ ಕಮ್ಯುನಿಕೇಟ್ ಮಾಡಲಿಕ್ಕೆ ಒಂದು ಸ್ವಲ್ಪ ತೊಂದರೆ ಆಗ್ತಿದೆಯಂತೆ. ನೋಡಿ ಈ ಕಡೆಯಿಂದ ಆ ಕಡೆ ಹೋಗ್ಬೇಕಂತಂದರೆ 1 ಕಿಲೋಮೀಟ್ರ್ ಗಟ್ಟಲೆ ಸುತ್ತಾಡ್ಕೊಂಬರ್ಬೇಕು. ಮಳೆಗಾಲ ಸಿಕ್ಕಾಬಟ್ಟೆ ಇಲ್ಲಿ ಓಡಾಡೋಕ್ಕೆ ತುಂಬ ಕಷ್ಟ ಆಗ್ತದಂತೆ. ಇಲ್ಲಿ ಕೆಸರೆಲ್ಲ ಆಗುತ್ತೆ, ಅದಕ್ಕೆ ಓಡಾಡಲಿಕ್ಕೆ ತುಂಬ ಕಷ್ಟ ಆಗ್ತಿದೆಯಂತೆ. ಆದಷ್ಟು ಬೇಗ ಕಂಪ್ಲೀಟ್ ಮಾಡಿ ದಯವಿಟ್ಟು ಈ ಒಂದು ಬ್ರಿಡ್ಜ್ನಾಗಲಿ ಇದನ್ನಾಗಲಿ. ಈಗ ಅಲ್ಲಿಗೆ ಆ ಕಡೆ ಹೋಗೋಣ ಬನ್ನಿ, ಕೆಳಗಡೆ ಏನೆಲ್ಲ ಕಾಮಗಾರಿ ನಡೆದಿ ಅಂತ ನೋಡೋಣ. ಇಲ್ಲಿ ನೋಡಿ ಬ್ರಿಡ್ಜಿನ ಕಾಮಗಾರಿ ನಡೀತಿದೆ, ನಾನು ನಿಮ್ಗೆ ತೋರಿಸ್ತೀನಿ. ಇಲ್ಲಿ ಇದು ಹುಣಸೆಕಟ್ಟೆ ಹತ್ತಿರ ಇರುವಂಥ ಬ್ರಿಡ್ಜು, ಹುಣಸೆಕಟ್ಟೆ ಊರ ಹತ್ರ ಇರುವಂಥ ಬ್ರಿಡ್ಜು. ಇಲ್ಲಿ ನೋಡಿ ಜಲ್ಲೆ ಎಲ್ಲ ಲೆವೆಲಿಂಗ್ ನಡೆದಿದೆ. ಎಲ್ಲ ಡ್ರೋಸರಲ್ಲಿ ಹಾಗೆ ಬುಲ್ಡೋಸರಲ್ಲಿ ಎಲ್ಲ ಲೆವೆಲಿಂಗ್ ಮಾಡಿದ್ದಾರೆ. ಇಲ್ಲಿ ಕೆಲಸ ಮಾಡ್ತಿದ್ದಾರೆ ನೋಡಿ, ಎಲ್ಲ ಕಬ್ಬಣ ಕಟ್ತಿದ್ದಾರೆ ಎಲ್ಲ ನೋಡಿ. ಆರಾಮಾಗಿ ರೆಸ್ಟ್ ತಗೊಂತಿದ್ದಾರೆ ಅಲ್ಲಿ ಕೆಲಸ ಮಾಡಿ. ಬಾಯ್ ಕಾಸ हिंदी आता है? ए बात करो, कोई प्रॉब्लम नहीं है. मैं यूट्यूबर वीडियो बनाने का आया. आप कहाँ से आया भाई? ಜಾರ್ಖಂಡ್. ನೋಡಿ ಇವರೆಲ್ಲ ಜಾರ್ಖಂಡಿಂದ ಬಂದಿದ್ದಾರೆ. ಪಾಪ ಮುಗ್ಧ ಜನಗಳು ಕೆಲಸ ಮಾಡೋಕ್ಕೆ ಬಂದಿದ್ದಾರೆ, ದುಡ್ಕೊಂಡು ತಿನ್ನೋಕ್ಕೆ. ಅವ್ರಿಗೆ ಒಳ್ಳೇದಾಗಲಿ. ಇಲ್ಲಿ ನೋಡಿ ಇದು ಈ ಒಂದು ಬ್ರಿಡ್ಜ್ ಏನಕ್ಕೆ ಕಟ್ತಿದ್ರು ಅಂತಂದರೆ ಅಲ್ಲಿ ಫಾರೆಸ್ಟ್ ಏರಿಯಾಕ್ಕೆ ಕನೆಕ್ಟಿವಿಟಿ ಮಾಡಲಿಕ್ಕೆ ಮತ್ತು ಅಲ್ಲಿ ಹೊಲಗಳಿಗೆ ಹೋಗೋಕ್ಕೆ ಮಾಡ್ತಿದ್ರಂತೆ. ಇದನ್ನು ಮೇನ್ಲಿ ಫಾರೆಸ್ಟ್ ಏರಿಯಾಕ್ಕೆ ಹೋಗ್ಲಿಕ್ಕೆ ಮಾಡ್ತಿದ್ದಾರೆ. ಈ ಕಡೆ ಹೋದರೆ
ಅದೆಲ್ಲ ಕಂದವಡಿ ಹಿರೇಕಂದವಡಿ ಹಾಗೆ ಮತ್ತು ನೀರು ತಡಿ ಅಲ್ಲಿನ ಹಳ್ಳಿಗಳು ಸುತ್ತಮುತ್ತಲ ಹಳ್ಳಿಗಳು ಎಲ್ಲ ಸಿಗ್ತವೆ ಫಾರೆಸ್ಟ್ ಏರಿಯಾದಲ್ಲಿ. ಹಾಗೆ ನೋಡಿ ಎಲ್ಲ ಜಲ್ಲೆಗಳು ಲೆವೆಲಿಂಗ್ ಮಾಡಿಬಿಟ್ಟಿದ್ದಾರೆ ಇಲ್ಲಿ. ಓಕೆ, ಅಲ್ಲಿ ಏನೋ ಕೆಲಸ ಮಾಡ್ತಿದ್ದಾರೆ, ಬನ್ನಿ ನೋಡೋಣ ಏನೇನು ಕೆಲಸ ಆಗಿದೆ ಅಂತ ಹೇಳ್ಬಿಟ್ಟು. ನೋಡಿ ಇಲ್ಲೆಲ್ಲ ಆಲ್ರೆಡಿ ಜಲ್ಲೆ ಹಾಕಿ ಲೆವೆಲ್ ಮಾಡಿದ್ದಾರೆ, ಅದ್ರ ಮೇಲೆ ಸ್ಲೀಪರ್ಸ್ ಹಾಕಿ ಹಳಿ ಹಾಕೋದಷ್ಟೇ. ಇಲ್ಲಿ ಏನೇನೋ ನಡೀತದೆ ನೋಡೋಣ. ಎಷ್ಟೊಂದು ದೊಡ್ಡ ಮಿಷಿನ್ ಇದೆ ನೋಡಿ ಇಲ್ಲಿ. ಇಲ್ಲಿಂದ ಹೋಗುತ್ತಾ ನೋಡೋಣ ಕೆಲಸ ಏನು ಮಾಡ್ತಿದ್ರು ಅಂತ ಹೇಳ್ಬಿಟ್ಟು. ನಿಲ್ಸು ಜನ್ರೇಟ್ರು. ಓಹೋ ಹೋ ಕಾಂಕ್ರೀಟ್ ಆಗ್ತಿದೆ, ಇದು ಕಾಂಕ್ರೀಟ್ ಮಿಷಿನ್ನು ನೋಡಿ. ಅಲ್ಲಿ ಕಾಂಕ್ರೀಟ್ ಹಾಕಿ ಕಾಂಕ್ರೀಟ್ ಹಾಕ್ತಾರೆ ನೋಡಿ ಇಲ್ಲಿ. ಅಲ್ಲಿ ಕಾಂಕ್ರೀಟ್ ಹಾಕ್ತಾರೆ, ಆ ಮಿಷಿನಲ್ಲಿ ಅಲ್ಲಿಗೆ ತಗೊಂಡು ಅಲ್ಲಿ ಹೋಗಿ ಆ ಕಡೆ ಬ್ರಿಡ್ಜಿಗೆ ಕಾಂಕ್ರೀಟ್ ಹಾಕ್ತಾರೆ ನೋಡಿ. ಓಹೋ, ನಾನೊಂದು ವಿಡಿಯೋದಲ್ಲಿ ತೋರಿಸಿದೆ ಕಾಂಕ್ರೀಟ್ ಹಾಕೋದು. ಅಲ್ಲಿ ನೋಡ್ಬೋದು ನೀವು, ಕಾಂಕ್ರೀಟ್ ಹಾಕ್ತಾ ಇದ್ದಾರೆ. ಬ್ರಿಡ್ಜ್ಗಳಿಗೆ ಕಾಂಕ್ರೀಟ್ ಹಾಕೋದು ಈ ಥರನೇ ಅಲ್ಲಿ ಆಪ್ರೇಟ್ ಮಾಡ್ತಿದ್ದಾರೆ ನೋಡಿ ಕಾಂಕ್ರೀಟ್ ಮಿಷನ್ನ. ಇದು ಕಾಂಕ್ರೀಟ್ ಬರುತ್ತೆ, ಇಲ್ಲಿಂದ ಮಿಷಿನ್ಗೆ ಹಾಕ್ಬಿಟ್ಟು ಅಲ್ಲಿಂದ ಹೋಗಿ ಹಿಂಗೆ ಬಂದು ಅಲ್ಲಿ ಬೀಳುತ್ತೆ ನೋಡಿ. ಕಾಂಕ್ರೀಟು ಬೀಳ್ತಾ ಇದೆ ನೋಡಿ ಅಲ್ಲಿ, ನೀವು ನೋಡ್ಬೋದು ಕಾಂಕ್ರೀಟ್ ಬೀಳ್ತಾ ಇದೆ ಅಲ್ಲಿ. ಎಷ್ಟೊಂದೆಲ್ಲ ಟೆಕ್ನಾಲಜಿ ಇದೆ ಅಲ್ವಾ. ನೋಡಿ ಹುಣಸೆಕಟ್ಟೆ ಹತ್ರ ಯಾವುದೇ ರೈಲ್ವೆ ಸ್ಟೇಷನ್ ಇಲ್ಲ, ರೈಲ್ವೆ ಟ್ರ್ಯಾಕ್ ಇದೆ. ಓಕೆ, ನಿಮ್ಗೆ ಹೆಬ್ಬಾಳು ಸ್ಟೇಷನ್ ಬರುತ್ತೆ, ಅದನ್ನು ಬಿಟ್ಟರೆ ನೆಕ್ಸ್ಟ್ ಬರೋದು ನಿಮಗೆ ಭರಮಸಾಗರ ರೈಲ್ವೆ ಸ್ಟೇಷನ್ ಬರುತ್ತೆ. ಹಾಗೆ ನೋಡ್ಬೋದು ಇದೆಲ್ಲ ಲೆವೆಲಿಂಗ್ ಮಾಡಿದ್ದಾರೆ ಆಲ್ರೆಡಿ. ಇದಕ್ಕೆ ಅದು ಜಿಲ್ಲೆಯಲ್ಲೆಲ್ಲ ಲೆವೆಲಿಂಗ್ ಮಾಡಿದ್ದಾರೆ, ಇನ್ನೇನು ಟ್ರ್ಯಾಕ್ ಹಾಕೋದಷ್ಟೇ. ಮತ್ತು ಮುಂದೆ ಇದೆಲ್ಲ ಏನಿದೆ ಬ್ರಿಡ್ಜ್ಗಳೇನಿದೆ ಅದೆಲ್ಲ ಬ್ಯಾಕ್ ಫಿಲ್ಲಿಂಗ್ ಮಾಡೋದು, ಕನೆಕ್ಟಿವಿಟಿ ಮಾಡೋದು ಕೆಲಸ ಇರುತ್ತೆ. ಇನ್ನೂ ತುಂಬ ಕೆಲಸ ಇದೆ. ಓಕೆ, ನೋಡೋಣ ಮುಂದಿನ ಒಂದು ದಾರಿಲಿ ಹೋಗೋಣ, ಅಲ್ಲೇನೇ ಕಾಮಗಾರಿ ಆಗಿದೆ ಅಂತ ನೋಡೋಣ. ನೋಡಿ ಈ ಒಂದು ಹುಣಸೆಕಟ್ಟೆ ಹತ್ರ ಇರುವಂತಹ ಕಾಮಗಾರಿ, ರೈಲ್ವೆ ಕಾಮಗಾರಿಯ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದೆ ನಾವು ಕಂಟಿನ್ಯೂ ಮಾಡ್ತೀವಿ ವಿಡಿಯೋನ. ಅಲ್ಲಿವರೆಗೂ ವೆಯ್ಟ್ ಮಾಡಿ ಇನ್ನೊಂದು ವಿಡಿಯೋಗೆ ಮತ್ತೆ ನಾನು ಆಗ್ತೀನಿ. ಥ್ಯಾಂಕ್ ಯು ಸೊ ಮಚ್.